ಓಂ ಶಾಂತಿ. ಇವತ್ತಿನ ಟಾಪಿಕ್ ಅಧರ್ ಕುಮಾರ್ ಬಗ್ಗೆ. ನಾವು ಬಾಬನ ಮನೆ ಒಳಗಡೆ ಕುಮಾರ್ ಮತ್ತು ಅಧರ್ ಕುಮಾರ್ ಅಂತ ಇರುತ್ತಾರೆ. ಅಧರ್ ಕುಮಾರ್ ಅಂದರೆ ಯಾರು ಬಾಬನ ಮಗು ಆದ ನಂತರ ಬ್ರಹ್ಮಚಾರಿಯನ್ನು ಪಾಲನೆ ಮಾಡೋಕ್ಕೆ ಶುರು ಮಾಡಿದರು. ಬಾಬಾ ಅವರಿಗೆ ಅಧರ್ ಕುಮಾರ್ಸ್ ಅಂತ ಹೇಳ್ತಾರೆ. ಯಾರು ಗೃಹಸ್ಥಿಯಲ್ಲಿ ಇದ್ದುಕೊಂಡು ಕೂಡ ಬಾಬಾ ನಿಯಮನ ಪಾಲನೆ ಮಾಡುವಂಥವ್ರು ಇರುತ್ತಾರೆ, ಅವರಿಗೆ ಬಾಬಾ ಅಧರ್ ಕುಮಾರ್ ಅಂತ ಹೇಳುತ್ತಾರೆ. ಈಗ ಅಧರ್ ಕುಮಾರ್ ನಾವು ಬಾಬನ ಮನೆಯೋಗಿ ನೋಡ್ತೀವಿ. ನಮ್ಗೆ ಅಧರ್ ಕುಮಾರ್ ನೋಡಿದಾಗ ಅಧರ್ ಕುಮಾರ್ದವ್ರಿಗೆ ಅನಿಸ್ತೈತಿ ನಾವು ಕೂಡ ಯಾಕೆ ಕುಮಾರ್ ಆಗಲಿ ಇರಲಿಲ್ಲ ಅಂತ ನಮ್ಗೆ ಅನಿಸ್ತೈತಿ. ಆದರೆ ನಮ್ಮ ಎದುರುಗಡೆ ಯಾರು ಬ್ರಹ್ಮ ಬಾಬಾ ಅದಾರೆ. ಬ್ರಹ್ಮ ಬಾಬಾ ನಮಗೆ ಹಮ್ಜೀನ್ಸ್ ಅದಾರೆ. ನಾವು ಅವರನ್ನು ನೋಡಿ ಕಲಿಬೇಕು. ಬ್ರಹ್ಮ ಬಾಬಾನೂ ಕೂಡ ಅಧರ್ ಕುಮಾರೇ ಇದ್ದರು, ಆದರೆ ನಂಬರ್ 1ದಲ್ಲಿ ಹೋಗಿ ತೋರಿಸಿದ್ರು. ಅವರು ಕೂಡ ಮನೆ ಪರಿವಾರದಲ್ಲಿನೂ ಎಲ್ಲರನ್ನು ಜಕ್ಕೊಳ್ತಾ ಇಡೀ ವಿಶ್ವಕ್ಕೆ ಮಾಲಕಾಗಿ ತೋರಿಸಿದ್ರು. ಸೊ ಅಧರ್ ಕುಮಾರ್ಗಳಿಗೂ ಕೂಡ ಮನೆಯಲ್ಲಿದ್ದುಕೊಂಡು ಚಾನ್ಸ್ ಇದೆ ರೀ, ನಾವು ಕೂಡ ವಿಶ್ವದ ಮಾಲಕರಾಗೋದು. ಬ್ರಹ್ಮ ಬಾಬನ ಹೆಜ್ಜೆ ಮೇಲೆ ಹೆಜ್ಜೆಯನ್ನು ನಡೆಯುವಂಥದ್ದು. ಈಗ ನಾವು ನೋಡೋಣ, ನಾವು ಅಧರ್ ಕುಮಾರ್ ಅಂದರೆ ನಾವು ಹೇಗಿರಬೇಕು ಅಂತ ಹೇಳಿ. ಅಧರ್ ಕುಮಾರ್ಗಳು ಅಕ್ಕಂದಿರಿಗೆ ರೈಟ್ ಹ್ಯಾಂಡ್ಸ್ ಆಗಬೇಕು. ಆದರೆ ಯೂಶ್ವಲಿ ನಾನು ನೋಡಿದ್ದೇನೆ ರೀ, ಸ್ವಲ್ಪ ಅಕ್ಕಂದಿರ ಜೊತೆಗೆ, ಯಾಕಂದ್ರೆ ನಾವು ಸ್ವಲ್ಪ ಒಂದು ದೊಡ್ಡವರು ಇರುತ್ತೇವೆ ಅಥವಾ ಸ್ವಲ್ಪ ದುಡ್ಡಿನ ಸೇವಾ ಮಾಡ್ತಿರ್ತೇವೆ ಅಥವಾ ಸ್ವಲ್ಪ ಬುದ್ಧಿಯಿಂದ ಶಾಣೆನೂ ಇರುತ್ತೇವೆ. ಆ ಕಾರಣದಿಂದ ಸ್ವಲ್ಪ ಅಕ್ಕಂದಿರ ಜೊತೆಗೆ ಏನು ಬರ್ತೈತೆ ರೀ, ನಮ್ದು ಒಂಚೂರು ವಾದ ವಿವಾದ ಬರ್ತೈತಿ. ಆದರೆ ಹೇಗೆ ಬ್ರಹ್ಮ ಬಾಬಾ ಇದ್ದರು, ಎಲ್ಲರಿಗೂ ಸಹಯೋಗ ಕೊಡ್ತಿದ್ರು, ಹೇಗೆ ಬ್ರಹ್ಮ ಬಾಬಾ ಅಕ್ಕಂದಿರನ್ನು ಮುಂದಿಟ್ಟರು, ನಾವು ಕೂಡ ಅಧರ್ ಕುಮಾರ್ ಆಗಿ ಭಲೆ ನಾವು ಧನದಿಂದ ಸೇವಾ ಮಾಡ್ತಾಯಿದ್ರೂ ಕೂಡ, ಭಲೆ ಅಕ್ಕೋರಿಂದ ನಾವು ದೊಡ್ಡವರಿದ್ದರೂ ಕೂಡ, ಆದರೆ ಗೌರವ ಮತ್ತು ಅಕ್ಕಂದಿರ ವಿಚಾರಕ್ಕೆ ಗೌರವ ಕೊಡೋದ್ರಲ್ಲಿ ನಾವು ಬ್ರಹ್ಮ ಬಾಬಾನ ಫಾಲೋ ಮಾಡಬೇಕು. ಯಾಕಂದ್ರೆ ಬ್ರಹ್ಮ ಬಾಬಾ ಅಕ್ಕಂದಿರನ್ನು ಮುಂದಿಟ್ಟಿರೋ ಕಾರಣದಿಂದ ನಾವು ಅವರ ಹಮ್ಜೀನ್ಸ್ಗಳು. ನಾವು ಕೂಡ ಬ್ರಹ್ಮ ಬಾಬಾನ ಸಮಾನ ಆಗಬೇಕಂದ್ರೆ ಅವ್ರ ಗತೆ ನಾವು ಫಾಲೋ ಮಾಡಲೇಬೇಕು. ಅಂದಾಗ ನಾವು ಬ್ರಹ್ಮ ಬಾಬನ ಗತೆ ಆಗ್ತೀವಿ ರೀ. ಈಗ ಯೂಶ್ವಲಿ ನಾ ಭಾಳ ಕಡೆ ನೋಡೇನಿ ರೀ. ಈಗ ನೀವು ಮೊದಲು ಬಂದುಬಿಟ್ಟಿರ್ತೀರಿ ಬಾಬನ ಮನೆಗೆ, ಆಮೇಲೆ ಒಂದು ಸಣ್ಣ ಅಕ್ಕಂದಿರು ಜಸ್ಟ್ ಬರ್ತಾರೋ, ಆವಾಗ ಅವ್ರ ಬಾಯಿ ಮುಖಾಂತರ ಮುರಳಿ ಕೇಳಲಿಕ್ಕೆ ನಮ್ಗೆ ಸ್ವಲ್ಪ ಒಂಚೂರು ಏನು ರೀ ಅಹಂಕಾರ ಅಡ್ಡ ಬರ್ತೈತೆ. ಸೊ ಒಮ್ಮೆ ಈಗ ನೋಡಿರಿ, ಈಗ ಭಾಳ ಸಲ ನೋಡಿರ್ತೇವೆ ಏನಂತ, ನೀವು ಮೊದಲು ಬಂದುಬಿಟ್ಟಿರ್ತೀರಿ, ಈಗ ಸಣ್ಣ ಅಕ್ಕೋರು ಬರ್ತಾರೆ, ಅವ್ರು ಜಸ್ಟ್ ಗದ್ದಿ ಏರ್ತಾರೆ, ಅವ್ರು ಸಂದ್ಲಿ ಏರ್ತಾರೆ. ಸಂದ್ಲಿ ಏರ್ ಕೂಡಲೇ ನಮಗೆ ಹೆಂಗೆ ಅನ್ನಿಸ್ತೈತೆ ಅಂದ್ರೆ, ನಾವು 8 ವರ್ಷದಿಂದ ಅಲ್ಲೇ ಇದ್ದೀವಿ, ಸಣ್ಣ ಸಣ್ಣವ್ರು ಬಂದು ಗದ್ದಿ ಏರ್ಬಿಟ್ರು ಮತ್ತು ನಮಗೆ ದೊಡ್ಡ ದೊಡ್ಡ ಮಾತು ಹೇಳ್ತಾರೆ ಅಂತ ಒಂಚೂರು ಅಹಂಕಾರ ಒಂಚೂರು ಅಡ್ಡ ಬರ್ತೈತ್ರಿ. ಖರೆ ನಾನು ನಿಮ್ಗೊಂದು ಹೇಳಬೇಕಂದ್ರೆ, ಅಮೀರ್ ಚಂದ್ ಬಾಯಿ ಯಾರು ಪಂಜಾಬ್ದವರಿದ್ದರು, ಅವ್ರು ಹೇಳ್ತಿದ್ರು, ಅಕ್ಕಂದಿರು ನೋಡಿ ಅವ್ರು ಹೇಳ್ತಿದ್ರು, ನಾವು 8 ವರ್ಷದಿಂದ ಇಲ್ಲೇ ಇದ್ದೀವಿ, ಸಣ್ಣ ಸಣ್ಣ ಅಕ್ಕಂದಿರು ಬಂದು ಗದ್ದಿ ಏರಿ ನಮಗೆ ಹೇಳ್ತಾರೋ. ಖರೆ ನೋಡಿ ನಮಗೆ ಖುಷಿ ಆಕೈತಿ, ಯಾಕಂದ್ರೆ ಬಾಬಾ ಗದ್ದಿಯನ್ನು ಅಕ್ಕಂದಿರು ಕೊಟ್ಟಿದ್ದರು. ನಾವು ಕೂಡ ಅದೇ ರೀತಿ ತೊಗೋಬೇಕು, ಹ್ಯಾಪಿ ಆಗಬೇಕು. ಯಾಕಂದರೆ ಸಣ್ಣ ಸಣ್ಣ ಅಕ್ಕಂದಿರು ಗದ್ದಿ ಏರಿ ನಮ್ಗೆ ಜ್ಞಾನ ಕೊಡತ್ತಾರ ಅಂದ್ರೆ, ಅವ್ರು ಆ್ಯಕ್ಚುಲಿ ನಮಗೆ ತಿಳುವಳಿಕೆ ಹೇಳಾಕತ್ತಿಲ್ರಿ. ಅವರು ಬಾಬನ ಮನ್ಯಾಗ ನಿಯಮ ಐತಿ ಅಕ್ಕಂದಿರನ್ನು ಗದ್ದಿ ಏರಿಸಿ ಜ್ಞಾನ ಹೇಳೋದು. ಖರೆ ಹಿಂಗಲ್ಲ, ಅವ್ರು ಗದ್ದಿ ಏರಿ ಹೇಳಾಕತ್ತಾರ ಅಂದ್ರೆ ಅವರು ಅವ್ರ ತಗೋದು ಐತಿ ಅಂತೂ ಅಲ್ಲ, ಮತ್ತು ಅವ್ರು ನಮಗೆ ತಿಳುವಳಿಕೆ ಹೇಳಾಕತ್ತಾರಂತೂ ಅಲ್ಲ. ಸುಮ್ಮನೆ ಅಕ್ಕಂದಿರು ಕೇಳಿಸೇನ್ರಿ, ಅಲ್ಲಿ ಕೈಯಾಗಿರುವಂಥ 4 ಪೇಜ್ ಮುರಳಿ ಐತಿ, ಆ ಮುರಳಿಯನ್ನು ಓದಿ ಹೇಳೋದು ಅಕ್ಕಂದಿರ ಕೆಲಸ ಮಾತ್ರ. ಆದರೆ ನಾವೇನು ಮಾಡ್ತೇವಂದ್ರೆ, ಈ ಸಣ್ಣವರು ನಮಗೇನು ಜ್ಞಾನ ಹೇಳ್ತಾರೋ ಅಂತ ಒಂಚೂರಿ ನಮ್ಗೆ ಅಭಿಮಾನ ಬಂದೇನು ಮಾಡ್ತೇವಂದ್ರೆ, ಒಂದೊಂದು ಟೈಮ್ನಾಗ ಈಗ ಸಣ್ಣ ದೊಡ್ಡ ಅಕ್ಕೋರು ಬಂದ್ರಂದ್ರೆ ಕ್ಲಾಸಿಗೆ ಕುಂಡ್ರೋದು, ಸಣ್ಣ ಅಕ್ಕೋರು ಬಂದ್ರಂದ್ರೆ ಕ್ಲಾಸ್ನಾಗ ಕುಂಡ್ರಂಗಿಲ್ಲ,
ಅಥವಾ ಅವ್ರು ಗದ್ದೆ ಏರಿದ್ರಂದ್ರೆ ತಳಗೆ ಇಳಿದು ಹೋಗ್ಬಿಡೋದು, ಕ್ಲಾಸ್ ಬಿಟ್ಟು ಹೋಗ್ಬಿಡೋದು. ಹಿಂಗೂ ಭಾಳ ಕಡೆ ನೋಡೇನ್ರಿ ನಾ. ಹಂಗೆ ಮಾಡೋದನ್ನು ನಾವು ಬಿಟ್ಟು ಬಿಡಬೇಕು. ಯಾಕಂದ್ರೆ ನಾವೇ ಬಾಬಾನ ಮನೆಯಿಂದ ದೂರ ಆದಂಗೆ ಇಲ್ಲ. ಸೊ ನಾವೇನು ಯೋಚನೆ ಮಾಡ್ಬೇಕಂದ್ರೆ, ಇಲ್ಲ ಇದು ಯಾರ ಜ್ಞಾನ ಐತಿ, ಇದು ಬಾಬಾನ ಜ್ಞಾನ ಐತಿ, ಕೇವಲ ಅಕ್ಕೋರ್ ಆ ನಿಮಿತ್ತಾಗಿ ಆ ಮುರಳಿಯನ್ನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡ್ರೆ ಆ ಮುರಳಿ ಒಳಗೆ ರುಚಿ ಬರ್ತೈತ್ರಿ. ಇಲ್ಲಾಂದ್ರೆ ನಾವು ಏನು ಹೇಳ್ತೇವೆ ಗೊತ್ತೇನು ರೀ, ಮೊದ್ಲಿನವ್ರು ಎಷ್ಟು ಚಲೋ ಇದ್ರಿ, ಮೊದ್ಲಿನವ್ರು ಹಚ್ಕೊಳ್ತಿದ್ರಿ, ಮೊದ್ಲಿನವ್ರ ಆತ್ಮೀಯತೆ ಇತ್ತು, ಮೊದ್ಲಿನವ್ರು ಮುರಳಿ ಕೇಳಬೇಕಾದ್ರೆ ರುಚಿ ಇರ್ತಿತ್ತು. ಈಗ ಸಣ್ಣವ್ರು ಮುರಳಿ ಹೇಳಬೇಕಂದ್ರೆ ರುಚಿ ಇರಂಗಿಲ್ಲ ರೀ. ಯಾಕಂದ್ರೆ ನಮ್ಮಲ್ಲಿ ಅಭಿಮಾನದ ಒಂದು ಕವಚ ಎದುರುಗಡೆ ಬಂದುಬಿಟ್ಟಿದ್ರಿ. ಯಾವ ಟೈಮ್ನಾಗ ನೀವು ಫಸ್ಟ್ ಟೈಮ್ ಬಾಬನ ಮನೆಗೆ ಬಂದಿದ್ರಲ್ರಿ, ಆವಾಗ ನೀವು ಕಲಿಬೇಕು, ತಿಳ್ಕೋಬೇಕು ಅನ್ನೋದಿತ್ತು. ಅಲ್ಲಿ ಆ ಟೈಮ್ನಾಗ ಅವಾಗೂ ಕೂಡ ಒಬ್ಬರು ಸಣ್ಣಕ್ಕರು ಓದಿಸ್ತಿರ್ತಾರೆ, ಅವರು ಕೂಡ ಜಸ್ಟ್ ಬಂದಿರ್ತಾರೆ. ಖರೆ ಆ ಟೈಮ್ನಾಗ ನಮ್ಗೆ ಅಭಿಮಾನ ಬರೋದಿಲ್ಲ. ಯಾಕಂದ್ರೆ ಅವಾಗ ನಾವು ಕಲಿತಿರ್ತೇವೆ ಮತ್ತು ಅವರಿಂದ ಪಾಲನೆ ತೋದಿರ್ತೇವೆ. ಈಗ ಎಲ್ಲ ತಿಳಿದ ಮೇಲೆ ಈ ಸಣ್ಣಕ್ಕರು ಬಂದ ಮೇಲೆ ಅದ ಗದ್ದಿ ಅದ ಮುರಳಿ ಓದೋದ್ರಿಂದ ಒಂಥರ ಬೇಜಾರಪನ ಮತ್ತು ನಾವು ಎಲ್ಲದೇವ ಅಲ್ಲೇ ಇದ್ದೇವಲ್ಲ, ಈಗಿನವ್ರು ಮುಂದೆ ಹೊಂಟಾರಲ್ಲ ಅನ್ನುವಂಥ ಒಂಚೂರು ಒಂದು ತ್ರಾಸ. ಮತ್ತು ಮೂರನೇದು, ಇವ್ರು ಸಣ್ಣವರು ನಮಗೇನು ಹೇಳ್ತಾರೆ ಅನ್ನೋದು ಅಭಿಮಾನ. ಇವು ಎಲ್ಲ ಕಾಡೋದ್ರಿಂದ ಆ ಮುರಳಿಯಲ್ಲಿ ರುಚಿ ಇರಬೇಕು, ಅದೇನಿರಬೇಕಲ್ಲ ಅದು ಇರಂಗಿಲ್ಲ. ಸೊ ನೋಡಿರಿ, ಗದ್ದಿ ಅಂದರೆ ಏನು ರೀ, ಅದನ್ನು ಭಾಳ ಕ್ಲಿಯರ್ ತಿಳ್ಕೊಬೇಕ್ರಿ. ಗದ್ದಿ ಅಂದರೆ ಏನು ರೀ, ನಾವು ತಳಕೂತೀವಿ ಒಂಚೂರು ಹೈಟ್ ಮಾಡಿ ಒಂದು ಗದ್ದಿನ ಮಾಡ್ಲಾಕೈತಿ. ಗದ್ದಿ ಅಂದ್ರೆ ಹಂಗೆ ಅರ್ಥ ಅಲ್ಲ, ನಾವು ದೊಡ್ಡವ್ರು ಅದೀವಿ, ಯಾರು ಕುಂಡಿರ್ತಾರಲ್ಲ ಅವ್ರು ಭಾಳ ಶ್ರೇಷ್ಠ, ತಳಕೂತವರು ಕಡಿಮೆ, ಅದೇನು ಭಾವಿಲ್ಲ. ಬಾಬಾ ಗದ್ದಿ ಮ್ಯಾಗ ಯಾಕೆ ಏರ್ಸನಂದ್ರೆ, ಒಂದು ವೇಳೆ ತಳಗ ನಾವು ಕೂತಿದ್ವಿ ಅಂದರೆ ಯಾರು ಹೇಳುವಂಥವ್ರು ಇರ್ತಾರೋ, ಯಾರು ನಾವು ಕೇಳುವಂಥವ್ರು ಇರ್ತೀವಿ, ನಾವು ಅಲ್ಲೇ ಕೂತ್ರಂದ್ರೆ ಒಂದು ಹಿಂದಿನವ್ರು ಕಾಣಿಸಂಗಿಲ್ಲ. ಒಂದು ಎರಡನೇದು, ಆ ಮುರಳಿಗೆ ಬೆಳೆ ಉಳಿಯಂಗಿಲ್ಲ. ಬಾಬಾ ಒಂಚೂರು ನಾವು ಕೂತಂಥ ಸ್ಥಾನವನ್ನು ಹೈಟ್ ಮಾಡಿ ಗದ್ದಿಯನ್ನು ಮಾಡಿರ್ತಾನೆ. ಯಾಕೆ ಮಾಡಿರ್ತಾನಂದ್ರೆ, ಭಗವಂತನ ಮಹಾವಾಕ್ಯ ಶ್ರೇಷ್ಠ ಐತಿ, ಅವನ ಸ್ಥಾನ ಶ್ರೇಷ್ಠ ಐತಿ, ಅವನ ಮುರಳಿನೂ ಕೂಡ ಭಾಳ ಶ್ರೇಷ್ಠ ಇರೋ ಕಾರಣದಿಂದ ಅವನ ಮುರಳಿ ಹೇಳುವ ಮೆಥಡ್ದಲ್ಲಿ ಒಂದೀಟು ನಾವು ನಿರ್ಲಕ್ಷ್ಯತನ ಆಗಲಿ ಅದಕ್ಕೆ ಅಗೌರವ ಕೊಡಬಾರ್ದು ಅಂಥೇಳಿ ಒಂಚೂರು ಹೈಟ್ ಮಾಡಿ ನಮಗೆ ಅಲ್ಲಿನ ಕುಂತು ಅಲ್ಲಿ ತಿಳಿಸ್ತಾನೆ. ಹೊರತು ಅಲ್ಲಿ ಕೂತವ್ರ ಶ್ರೇಷ್ಠರು, ನಾವು ತಳ ಕೂತವರು ಕಡಿಮರು, ಎಂದಿಗೂ ಕೂಡ ಈ ಭಾವ ಬರ್ಬಾರ್ದು. ಅದಕ್ಕೆ ಮುರಳಿ ಒಂದ್ಸಲ ಬಾಬಾ ಹೇಳಿದ್ದಾರೆ ನೋಡ್ರಿ, ಓದಿಸೋರ್ಕಿತ್ತನೂ ಓದೋರು ಮುಂದೆ ಹೋಗ್ಬಿಡ್ತಾರೆ ಅಂಥೇಳಿ. ಸೊ ಅದಕ್ಕೆ ಏನೂ ಡಿಫ್ರೆನ್ಸ್ ಇಲ್ಲರಿ. ಬಾಬಾನ್ ಇದು ಸ್ಕೂಲ್ ಐತ್ರಿ. ಇಲ್ಲ ಆಶ್ರಮ್ನಾಗ ಇರೋರು ಅದಾರು, ಇಲ್ಲಿ ಮನೇಲಿ ಇರೋವಂಥವ್ರು ಅದಾರು. ಎಲ್ಲರಿಗೂ ಚಾನ್ಸ್ ಐತ್ರಿ ಫಸ್ಟ್ ಬರಲಿಕ್ಕೆ. ಆಶ್ರಮದಲ್ಲಿ ಇರ್ತೀರಿ, ಫಸ್ಟ್ ಬರ್ತೀರಿ. ನಾವು ಮನೆಯಲ್ಲಿರ್ತೀವಿ, ನಾವು ಏನಿಗೂ ಉಪಯೋಗಿಲ್ಲ, ನಾವು ಇಲ್ಲ. ಇವು ಎಲ್ಲ ಒಂಥರ ನಿಯಮ ಅದಾವ್ರಿ. ಶಿವ ಬಾಬಾ ಮಾಡಿರುವಂಥ ನಿಯಮ ಅದಾವ್ರಿ. ಈ ನಿಯಮಕ್ಕೆ ನಾವು ಬೆಲೆ ಕೊಡಲೇಬೇಕು. ಆದರೆ ಎಂದಿಗೂ ಹಂಗೆ ತಿಳ್ಕೊಬೇಡ್ರಿ, ಮೇಲೆ ಕೂತವ್ರ ಶ್ರೇಷ್ಠರು, ನಾವು ತಳಗೆ ಕೂತವರು ಸಣ್ಣವರು, ನಾವು ಕಡಿಮರು, ನಾವು ದೊಡ್ಡವರು. 30-40 ವರ್ಷ ಆಯ್ತು ನಾವು ಕ್ಲಾಸಿಗೆ ಬರಾಕತ್ತು, ಇವರು ಈಗ ಜಸ್ಟ್ ಬಂದಾರು, 1-2 ವರ್ಷ ಆಗೈತಿ, ಇವ್ರು ನಮಗೆ ಜ್ಞಾನ ಹೇಳ್ತಾರೆ. ಅದಕ್ಕೆ ಮುಖ ಹೆಂಗ್ರೆ ಮಾಡೋದು, ಅಥವಾ ಅವ್ರನ್ನ ಇವ್ರೇನು ನಮಗೆ ಹೇಳ್ತಾರಂತ ಆ ಟೈಪ್ಲೆ ನೋಡೋದು, ಅಥವಾ ಅವ್ರಿಗೆ ಬುದ್ಧಿ ಮಾತು ಹೇಳೋದು, ಈ ರೀತಿ ಮಾಡೋದ್ರಿಂದ ಆ ಮುರಳಿಯಲ್ಲಿರುವಂತಹ ಗೌರವ, ಆ ಮುರಳಿಗೆ ಕೊಡುವಂತಹ ರುಚಿ ಇರಂಗಿಲ್ಲ ರೀ. ಇನ್ನು ಎರಡನೇದು ಮಾತು, ನಾವು ಅಕ್ಕಂದಿರಿಗೆ ಭಾಳ ರೈಟ್ ಹ್ಯಾಂಡ್ ಆಗ್ಬೇಕು. ಯಾಕಂದ್ರೆ ಯೂಶ್ವಲಿ ಅದರ್ ಕುಮಾರ್ಸ್ ಏನಿರ್ತಿಲ್ಲ, ನೀವು ಜಾಬ್ ಮಾಡ್ತಿರ್ತೀರಿ ಒಂದು, ಅಥವಾ ರಿಟೈರ್ಡ್ ಆಗಿರ್ತೈತಿ ಒಂದು, ಗೌರ್ಮೆಂಟ್ದಿಂದ ರಿಟೈರ್ಡ್ ಆಗಿರ್ತೀವಿ, ದೊಡ್ಡ ಚಲೋ ಜಾಬ್ದಿಂದ ರಿಟೈರ್ಡ್ ಆಗಿರ್ತೀವಿ, ಅಥವಾ ಬಿಸ್ನೆಸ್ ಮ್ಯಾನ್ ಇರ್ತೀರಿ, ಏನೇನೋ ಇರ್ತೀರಿ ನೀವು. ಸೊ ಹಿಂಗಿರ್ಬೇಕಾದ್ರೆ ನೀವೇನು ಮಾಡ್ಬೇಕಂದ್ರೆ, ಅಕ್ಕಂದಿರ ರೈಟ್ ಹ್ಯಾಂಡ್ ಆಗಿ ಜನರ ಸಂಪರ್ಕವನ್ನು ಅಕ್ಕಂದಿರಿಗೆ ತೊಗೊಂಡು ಬರಬೇಕು. ಯಾಕಂದರೆ ಯಾರನ್ನೂ ಬಾಬನ ಸೇವೆಯನ್ನು ವೃದ್ಧಿ ಮಾಡಬೇಕಂದ್ರೆ ರೀ ಅಕ್ಕಂದಿರಿಂದ ಸಾಧ್ಯ ಇಲ್ಲರಿ. ಯಾಕಂದ್ರೆ ಅಕ್ಕಂದಿರರು ಆಶ್ರಮದಲ್ಲಿರ್ತಾರೆ, ಅವರಿಗೆ ಸಂಪರ್ಕ ಏನೂ ಗೊತ್ತಿರೋದಿಲ್ಲ, ಯಾವುದೂ ಊರಿಂದ ಏನೂ ಗೊತ್ತಿರೋದಿಲ್ಲ. ಸೊ ನೀವು ಅಣ್ಣಂದಿರರು, ನೀವು ಅದೇ ಊರದಿಂದ ಬೆಳೆದು ಬಂದಿರ್ತೀರಿ,
ಅದೇ ಊರದಲ್ಲಿ ಎಲ್ಲ ಗೊತ್ತಿರ್ತೈತಿ. ಸೊ ಆ ಕಾರಣ ನೀವು ಬಾಬಾನ ಸೇವೆಯೊಳಗೆ ನೀವು ತೊಡಗಬೇಕು. ಅಕ್ಕೋರಿಗೆ ರೈಟ್ ಹ್ಯಾಂಡ್ ಆಗಿ ಆ ಊರಿನ ಜನರು ಎಲ್ಲಿ ಸೇರ್ತಾರೋ, ಎಲ್ಲಿ ಊರಾಗೇನು ಪ್ರೋಗ್ರಾಮ್ ಐತಿ, ಎಲ್ಲಿ ಮಂದಿ ಸೇರಾಕತ್ತಾರೋ ಅಲ್ಲಿ ಅಕ್ಕೋರನ್ನ ಕರ್ಕೊಂಡು ಹೋಗೋದು, ಅಕ್ಕೋರಿಗೆ ಒಂದು ಒಳ್ಳೆಯ ಸ್ಥಾನ ಕೊಡಿಸೋದು, ಅಕ್ಕೋರಿಗೆ ಅಲ್ಲಿ ಗೌರವ ಕೊಡಿಸೋದು, ಈ ರೀತಿ ಮಾಡೋ ಸೇವಾ ಯಾರ್ದಂದ್ರೆ ಅದರ್ ಕುಮಾರ್ಸ್. ಯಾಕಂದ್ರೆ ಅದರ್ ಕುಮಾರ್ಗಳಿಗೆ ಆ ಊರಿನ ಬಗ್ಗೆ ಎಲ್ಲ ಗೊತ್ತಿರ್ತೈತ್ರಿ. ಸೊ ಅದರ್ ಕುಮಾರ್ ಅಂದರೆ ಪೂರ ನಿಮ್ಮ ಫೋಕಸ್ ಏನಿರಬೇಕಂದ್ರೆ ನಮಗತೆ ನಮ್ಮ ಹಮ್ಜೀನ್ಸನ್ನು ತಯಾರು ಮಾಡುವಂಥವ್ರು. ಅರ್ಥಾತ್ ಈಗ ನಾವು ಹೇಗೆ ಬಾಬಾನ ಮನೆಗೆ ಬಂದಿದ್ದೀವಿ ಅದೇ ರೀತಿಯಾಗಿಯೂ ಕೂಡ ನಂತರ ಇರುವಂಥ ಹಮ್ಜೀನ್ಸನ್ನು ಕರ್ಕೊಂಬರ್ರಿ. ಯಾಕಂದರೆ ನಾವು ರಿಟೈರ್ಮೆಂಟ್ ಆಗಿರ್ತೀವಿ ರೀ, ಆವಾಗ ನಾವು ಬಾಬಾನ ಮನೆಗೆ ಬಂದಿರ್ತೇವೆ. ನಮ್ಮಂಥ ಅನೇಕ ಒಂದು ಕ್ಲಬ್ ಮಾಡಿರ್ತಾರೆ, ರಿಟೈರ್ಮೆಂಟ್ ಕ್ಲಬ್ಸ್ ಅಂತ ಇರ್ತಾವ್ರಿ. ವಯಸ್ಸಾದವ್ರು ಇರ್ತಿರ್ತಾರೆ, ಅವ್ರು ಸುಲಭ ವಾಕಿಂಗ್ ಹೋಗ್ತಿರ್ತಾರೆ, ಅಲ್ಲೇ ಕುಂಡಿರ್ತಿರ್ತಾರೆ, ಅಂಥ ಫ್ರೆಂಡ್ ಸರ್ಕಲ್ ಇರ್ತೈತಿ. ಅಂಥವ್ರನ್ನ ಕರ್ಕೊಂಬರೋದು ಹೆಂಗೆ ಮಾಡಿ ಯಾವುದೇ ಹಬ್ಬದಲ್ಲಿ ಅಥವಾ ಯಾವುದೇ ಕೂಡ ಫಂಕ್ಷನ್ದಲ್ಲಿ, ಪ್ರೋಗ್ರಾಮ್ದಲ್ಲಿ, ಬಾಬಾನ ಫಂಕ್ಷನ್ದಲ್ಲಿ ಅವರನ್ನು ಬಾಬಾನ ಮನೆಗೆ ಕರ್ಕೊಂಬರೋದು, ಸಂಪರ್ಕನ ಕರ್ಕೊಂಬರೋದು, ಅವರಿಗೆ ಇಲ್ಲಿರುವಂಥ ವಿಶೇಷತೆಯನ್ನು ಬಾಬಾನ ಜೊತೆ ಸಂಬಂಧನ ಜೋಡಿಸೋ ಕಾರ್ಯ ನಾವೇ ಮಾಡ್ಬೇಕ್ರಿ. ಯಾಕಂದ್ರೆ ಅಕ್ಕಂದಿರಿಗೆ ಆ ಊರಿನ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಸೊ ಅದು ಹೊರಗಿನ ಸೇವಾ, ಅದನ್ನು ವೃದ್ಧಿ ಮಾಡೋ ಕಾರ್ಯ ಜವಾಬ್ದಾರಿ ಯಾರ್ದಂದರೆ ಅದರ್ ಕುಮಾರ್ಗಳದ್ದು. ಇದು ಭಾಳ ವಿಶೇಷವಾಗಿ ಗಮನ ಕೊಡಬೇಕು. ನಾವು ನೋಡ್ತಾ ಇರಬೇಕು ನಮ್ಮ ಊರಲ್ಲಿ ಏನೇನು ನಡೀತಾ ಇದೆ, ನಮ್ಮ ಊರಲ್ಲಿ ಏನು ನಡೆಯತೈತಿ, ಈ ಊರಿನಾಗ ಏನು ನಡೆಯತೈತಿ. ಸೊ ಈ ಊರಿನಾಗ ಏನು ನಡೆಯತೈತಿ, ಆ ಊರಿನಾಗ ಏನು ನಡೆಯತೈತಿ ಎಲ್ಲ ನಮ್ಗೆ ಗೊತ್ತಿದ್ದಾಗ ಹೇಗೆ ಅಕ್ಕೋರನ್ನ ಕರ್ಕೊಂಡು ಹೋಗಿ ಅಲ್ಲಿನ ಸೇವಾ ಹೆಂಗೆ ಮಾಡಿಸ್ಲಿ, ಅಕ್ಕೋರನ್ನ ಹೆಂಗೆ ಕರ್ಕೊಂಡು ಹೋಗಲಿ, ಆ ರೀತಿ ನಮ್ಮ ಯೋಚನೆಗಳು ನಡಿಬೇಕು. ಯಾಕಂದರೆ ಎಷ್ಟು ನಾನು ಸೇವೆಯಲ್ಲಿ ತೊಡಗ್ತೀನಿ ಅಷ್ಟು ಬ್ರಹ್ಮ ಬಾಬಾನ ಸಮಾನಾಗಿ ವಿಶ್ವದ ಮಾಲಕ್ ಆಗ್ತೀನಿ. ಈಗ ನಾ ಬ್ರಹ್ಮ ಬಾಬಾ ಗತೆ ಯಾಕೆ ಬ್ರಹ್ಮ ಬಾಬಾ ನೋಡ್ರಿ ಕೂತ್ರು ನಿಂತರು ಮನಸ್ಸಿನಾಗ ಏನು ಯೋಚನೆ ಇರ್ತಿತ್ತು, ಯಾವಾಗಲೂ ಸೇವಾ ವೃದ್ಧಿ ಹೇಗೆ ಮಾಡಬೇಕು ಅನ್ನೋದು ಯೋಚನೆ ಇರ್ತಿತ್ತು. ಸೊ ಈ ರೀತಿ ಅಣ್ಣಂದಿರು ಯಾರು ಅದರ್ ಕುಮಾರ್ಸ್ ಅದೇವಿ, ಯಾರು ಮನೆಯಲ್ಲಿ ಇರುವಂಥವ್ರು ಅದಿರಿ, ಅವರು ಈ ರೀತಿ ಅಕ್ಕೋರಿಗೆ ರೈಟ್ ಹ್ಯಾಂಡ್ ಆಗಬೇಕು. ಮತ್ತು ಇನ್ನೊಂದು, ನಮ್ಮ ಧನವನ್ನು ಸಂಪೂರ್ಣವಾಗಿ ನಮ್ಮ ಶಿವ ಬಾಬಾನ ನಮ್ಮ ಮಗ ಮಾಡ್ಕೊಂಡ್ರೆ, ನಮ್ಮ 3 ಜನ ಮಕ್ಕಳಿದ್ರೆ ಶಿವ ಬಾಬಾ ಒಬ್ಬ ಮಗ ಅದನು, ಅವನಿಗೂ ಕೂಡ ನಾವು ಧನದಿಂದ ಸೇವಾ ಮಾಡಬೇಕನ್ನೋದು ಪೂರ ರೀತಿ ಬಾಬನಿಗೆ ಸಮರ್ಪಣೆ ಮಾಡಬೇಕು. ಯಾಕಂದ್ರೆ ಅದರ್ ಕುಮಾರ್ಸ್ ಅಂತ ನೀವು ರಿಟೈರ್ಡ್ ಆಗ್ತಿರ್ತೀರಿ ಅಥವಾ ನಿಮಗೆಲ್ಲ ಚಲೋ ಇರ್ತೈತೆ ಅಥವಾ ಒಬ್ಬರೊಬ್ರು ಅಷ್ಟು ಕೊಡಲಿಕ್ಕೆ ಆಗ್ತಿರೋದಿಲ್ಲ. ಆದರೂ ಕೂಡ ನಾವು ಶಿವ ಬಾಬಾನ ಮಗನ ಮಾಡಿಕೊಂಡು ಹೇಗೆ 3 ಜನ ಮಕ್ಕಳಿಗೆ ನಾವು ಡಿವೈಡ್ ಮಾಡ್ತೇವೆ, ಅದೇ ರೀತಿ ಕೂಡ ಈ ಮಗುಗೂ ಕೂಡ ನಾವು ಡಿವೈಡ್ ಮಾಡಿ ನಮ್ಮ ಧನವನ್ನು ಟ್ರಸ್ಟಿಯಾಗಿ ಯೂಸ್ ಮಾಡಿಕೊಂಡು ಧನವನ್ನು ನಾವು ಬಾಬನಿಗೆ ಸಮರ್ಪಣೆ ಮಾಡಬೇಕು. ಯಾಕಂದರೆ ಹೇಗೆ ಬ್ರಹ್ಮ ಬಾಬಾ ತನ್ನ ಎಲ್ಲ ನವಕೋಟಿ ನಾರಾಯಣವನ್ನು ಬಾಬನ ಆಸ್ತಿ, ಬಾಬನ ಸೇವೆಗೆ ತೊಡಗಿಸ್ಬಿಟ್ರು, ಅದೇ ರೀತಿಯಾಗಿ ಕೂಡ ನಾನು ಕೂಡ ಬ್ರಹ್ಮ ಬಾಬನ ಗತೆ ನಮ್ಮಲ್ಲಿರುವಂತಹ ಧನವನ್ನು ನಾವು ಕೂಡ ಬಾಬನಿಗೆ ಸಮರ್ಪಿತ ಮಾಡಬೇಕು. ಈಗ ನಾವು ಸಫಲ್ ಮಾಡ್ಕೊಳ್ಳಿಲ್ಲ ಅಂದರೆ ಸಾಧ್ಯ ಇಲ್ಲ. ಒಂದು ಸಲ ರಮೇಶ್ ಬಾಯಿ ಒಬ್ಬರು ಅಣ್ಣವ್ರಿಗೆ ಅವ್ರ ಕ್ಲಾಸಿಗೆ ಬರ್ತಿದ್ರು, ಖರೆ ಅವರು ದುಡ್ಡವನ್ನು ಸಫಲ್ ಮಾಡ್ಕೊಳ್ಳಿಲ್ಲ. ಆಮೇಲೆ ಅವರು ಶರೀರ ಬಿಟ್ಟರು, ಅವರಿಗೆ ಭೋಗವನ್ನು ಹಚ್ಚಿತ್ತು. ಬಾಬಾಗೆ ಹೋಗಿ ಹೇಳಿದ್ರು, ಬಾಬಾ ನಾ ಕೋಟ್ಯಾಧಿಪತಿ ಇದ್ದೆ. ಆವಾಗ ಬಾಬಾ ಹೇಳಿದ್ರೆ, ನೀ ಕೋಟ್ಯಾಧಿಪತಿ ಇದ್ದೆ, ಈಗ ನೀ ಇಲ್ಲ, ಈಗ ನೀ ರೋಡ್ಪತಿ ಅಂತಾರೆ. ಅವಾಗ ಅವ್ರು ಅಣ್ಣವ್ರು ಅಂತಾರೆ, ನಾ ಕೋಟ್ಯಾಧಿಪತಿ ಅದೇನಲ್ಲ, ಮತ್ತೆ ಹೆಂಗೆ ನಾನು ರೋಡ್ಪತಿ ಆಗ್ತೀನಿ ಅಂದರೆ ಬಾಬಾ ಹೇಳಿದ್ರು, ನೀ ಎಂದೂ ಸಫಲ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ. ಅವಾಗ ಅವ್ರು ಅಂದರು, ಬಾಬಾ ಈಗ ಮಾಡ್ಕೊಳ್ಳಿಲ್ಲ ಆದರೆ ಏನಾಯಿತು, ನಾನು ನಮ್ಮ ಹುಡುಗರ ಕಡೆಯಿಂದ ಸೈನ್ ಮಾಡಿಸ್ಕೊಂಡು ಹಿಂಗೆ ಸಮರ್ಪಣೆ ಮಾಡ್ತೀನಿಲ್ಲ. ಬಾಬಾ ಹೇಳಿದ್ರು, ಮುಗಿದು ಹೋತೆ, ನೀ ಏನು ಮಾಡ್ಕೋಬೇಕಿತ್ತು, ನಿಮ್ಮ ಮಕ್ಕಳಿಂದ ಏನು ಮಾಡ್ತಾರಲ್ಲ ಅದು ಅವ್ರದ್ದು ಭಾಗ್ಯ, ಅದು ನಿಂದ ಭಾಗ್ಯ ಅಲ್ಲ. ಅವಾಗ ಅವ್ರು ತಳಗಡೆ ಬಾಬಾ ಹೇಳಿದ್ರು, ನಾ ರಮೇಶ್ ಬಾಯಿಗೆ ಹೋಗಿ ಸಾರಿ ಕೇಳ್ತೇನೆ, ನಾನು ತಳಿಸ್ಕೊಡ್ರಿ.
ಯಾವಾಗ ರಮೇಶ್ ಬಾಯಿ ಕಡೆ ತಳಗೆ ಬಂದು ಹೇಳಿದ್ರು, ನಂಗೆ ಕ್ಷಮ ಆಯ್ತು, ನೀ ಹೇಳ್ತಿದ್ದೆ ನಿನ್ನ ಧನವನ್ನು ನೀ ಸಫಲ್ ಮಾಡ್ಕೊ ಅಂತ ಹೇಳ್ತಿದ್ದೆ, ಆದರೆ ನಾವು ಮಾಡ್ಕೊಳ್ಳಿಲ್ಲ, ನಂಗೆ ಕರೆನ ಕ್ಷಮ ಮಾಡುವಂಥ ಅಣ್ಣೋರು ತಳಗಡೆ ಬಂದು ಆ ರಮೇಶ್ ಅನ್ನೋರಿಗೆ ಸಾರಿ ಕೇಳಿದ್ರಿ. ಅದೇ ರೀತಿ ರೀ ನಾವು ಕೂಡ ಏನು ಮಾಡಬೇಕಂದ್ರೆ ನಮ್ಮ ಧನವನ್ನು ನಮ್ಗೆ ಎಷ್ಟು ಸಾಧ್ಯಷ್ಟು ನಾವು ಸಫಲ್ ಮಾಡ್ಕೊಳ್ಬೇಕು. ಇಲ್ಲಾದ್ರೆ ಅದೇ ಮಕ್ಕಳಿಗೆ ಅದೇ ಮಾಡೋದ್ರಿಂದ ನಮ್ಮದು ಭಾಗ್ಯ ಏನೂ ಆಗಲಿಲ್ಲ. ಅದಕ್ಕೋಸ್ಕರ ಧನದಿಂದಲೂ ನಾವು ಬಾಬನಿಗೆ ಏನಾಗಬೇಕು ರೀ, ಸಂಪೂರ್ಣವಾಗಿ ಸಫಲ್ ಮಾಡಬೇಕು. ಆದರೆ ಧನದಿಂದ ನಾವು ಸಂಪೂರ್ಣವಾಗಿ ಸಫಲ್ ಮಾಡ್ತೇವಂತ ಹೇಳಿ ಅಕ್ಕಂದಿರನ್ನು ಕಂಟ್ರೋಲ್ ಸಹಿತ ಮಾಡಬಾರ್ದು. ನಾವು ಕಟ್ಟಾತಿದ್ವಿ ರೀ, ನಾವು 10 ಲಕ್ಷ ರೂಪಾಯಿ ಕೊಟ್ವಿ ರೀ, ನಾವು ಕಟ್ಟಾತಿದ್ರಿ, ಕಟ್ಟಡಕ್ಕೆ ಜಾಗ ರೀ ನಾವೇ ಕೊಟ್ಟೇವ್ರಿ, ಪೇಂಟಿಗೆ ದುಡ್ಡು ರೀ ನಾವೇ ಕೊಟ್ಟೇವ್ರಿ, ಇದು ಟೈಲ್ಸಿಗೆಲ್ಲ ದುಡ್ಡು ನಾವೇ ಕೊಟ್ಟೇವ್ರಿ ಅನ್ನೋದು ಆ ಒಂಚೂರು ಅಭಿಮಾನ. ಈಗ ಬ್ರಹ್ಮ ಬಾಬಾ ನೋಡ್ರಿ ಇಷ್ಟೆಲ್ಲ ಮಾಡ್ರಿ, ಯಾವಾಗ ಅವ್ರ ಮಗ ರೀ ಹೋಗ್ತಾಯಿದ್ರು ಅವಾಗ ನನಗೇನ್ರೆ ದುಡ್ಡು ಕೊಡ್ರಿ ಅಂತ ಅಂದಾಗ ಅವಾಗ ಅವ್ರು ಹೇಳಿದ್ರಂತ, ನಾ ಕೊಡೋದಿಲ್ಲ, ಯಾಕಂದ್ರೆ ನಂದೇನು ಆಸ್ತಿ ಇತ್ತಲ್ಲ ಎಲ್ಲ ವಿಲ್ನ 8 ಜನರಿಗೆ ಮಾಡಿಬಿಟ್ಟೀನಿ ಅಂತ ಹೇಳಿಬಿಟ್ರು ಅವರು. ಆವಾಗ ಅವ್ರು 1 ಪೈಸಾನು ತನ್ನ ಮಗನಿಗೆ ಕೊಡಲಿಲ್ಲ, ಯಾಕಂದರೆ ವಿಲ್ ಮಾಡಿಬಿಟ್ಟಿದ್ದೆ 8 ಜನ ಅಕ್ಕಂದಿರಿಗೆ. ಅದೇ ರೀತಿಯಾಗಿ ನಾನು ಕೂಡ ಬ್ರಹ್ಮ ಇದೆಲ್ಲ ನನ್ನ ಆಸ್ತಿನೂ ಕೂಡ ಬ್ರಹ್ಮ ಬಾಬಂದು ಐತಿ ಅಥವಾ ಶಿವ ಬಾಬಾ, ಎಲ್ಲ ನಂದೆಲ್ಲ ಶಿವ ಬಾಬಾಗ ಐತಂದ ಮೇಲೆ ನಾನು ಕೂಡ ಒಂದೊಂದು ರೂಪಾಯಿನೂ ಭಾಳ ಒಳ್ಳೆಯ ರೀತಿಯಾಗಿ ಸಫಲ್ ಮಾಡ್ಕೊಳ್ಬೇಕು. ಅದನ್ನು ಎಂದಿಗೂ ಕೂಡ ಅದೇ ರೀತಿಯಾಗಿ ನಾವು ವೇಸ್ಟ್ ಮಾಡಬಾರ್ದು, ಅಥವಾ ಬರೀ ನನ್ನ ಮಕ್ಕಳಿಗೆ ನನ್ನ ಮನೆಗೆ ಅಂತಲೂ ವೇಸ್ಟ್ ಮಾಡಬಾರ್ದು. ಮತ್ತು ನಾನು ಅದನ್ನು ಧನವನ್ನು ನನ್ನ ಸೆಂಟ್ರದಲ್ಲಿ ಸಮರ್ಪಿತಾಗಿ ನಾನು ತೊಡಗಿಸಿದ್ರೂ ಕೂಡ ಒಂಚೂರು ಅಭಿಮಾನ ಬರಬಾರ್ದು. ನಾ ಮಾಡೀನಿ ಅಂದಮೇಲೆ ಅಕ್ಕೋರು ನನಗೆ ಗೌರವ ಕೊಡಬೇಕು, ನನಗೆ ಕೇಳಬೇಕು, ನಾವು ಮೊದಲಿನವರು ನಮ್ಮನ್ನ ಎತ್ತಿ ಹಿಡಿಬೇಕು, ನಾವು ಮೊದಲು ಮಾಡೇವಿ, ಇವನ್ನೆಲ್ಲ ಬರಬಾರ್ದು ರೀ. ಯಾಕಂದ್ರೆ ನೀವು ಮಾಡಿದ ಭಾವ ಗೊತ್ತೈತ್ರಿ, ಮತ್ತು ಅದನ್ನು ಈಗ ತಿನ್ಬೇಕಂತೀರಿ. ನೀವೇನು ಸಫಲ್ ಮಾಡ್ಕೊಂಡಿರಲ್ಲ, ನಿಮಗೆ ಈಗ ರಿಟರ್ನ್ ಬೇಕು ಸಂಗಮ ಯುಗನ್ಯಾಗ ಅಥವಾ ಸತ್ಯುಗನ್ಯಾಗ ಬೇಕು, ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ಈಗ ತಿಂದ್ರಿ ಹಸಿ ಮಾವಿನ ಹಣ್ಣು, ಸತ್ಯುಗನ್ಯಾಗ ತಿಂದ್ರಿ ಹಣ್ಣು ಮಾವಿನ. ಸೊ ಚೂಸ್ ಮಾಡ್ಕೋರಿ ಯಾವ್ದು ಬೇ. ಕೊಟ್ಟರು ಕೂಡ ಕೊಡದಂತೆ ಇರಬೇಕು. ಹೇಗೆ ಬ್ರಹ್ಮ ಬಾಬಾ ಮಾಡಿ ತೋರಿಸಿದ್ ನೋಡ್ರಿ, ಕೊಟ್ಟರು ಕೂಡ ಏನು ಸಫಲ್ ಮಾಡ್ಕೊಂಡ, ನಾನು ಅಧಿಪತಿ ಅದೇನಂತೆ ಒಂದಿಟ್ಟು ಅಧಿಕಾರ ನಡೆಸಲಿಲ್ಲ. ಏನು ಕೇಳಿದ್ರು ಮಮ್ಮನ ಹೋಗಿ ಕೇಳ್ರಿ, ಏನು ಕೇಳಿದ್ರು ಮಮ್ಮನ ಹೋಗಿ ಕೇಳ್ರಿ, ಎಲ್ಲವನ್ನು ಮಮ್ಮ ಒಪ್ಪಿಸ್ಬಿಟ್ರು. ಹಂಗೆ ನಾವು ಮಾಡಿದ್ರು ಕೂಡ ಜಾಗ ಕೊಟ್ಟೇವಿ, ಪೇಂಟಿಗೆ ದುಡ್ಡು ಕೊಟ್ಟೇವಿ, ಟೈಲ್ಸಿಗೆ ದುಡ್ಡು ಕೊಟ್ಟೇವಿ ಅನ್ನೋ ಒಂಚೂರು ಯಾಕೆ ಕೊಟ್ಟಿದ್ರು ಕೂಡ ಯಾರು ಕೊಟ್ಟಾರೇನೋ ಹೆಂಗಿರ್ಬೇಕು, ಅದು ಕೊಟ್ಟಿದ್ರು ಕೊಡಲ್ದಂಗೆ ನಾವಿರ್ಬೇಕು, ನಾವು ಕೊಟ್ಟಿಲ್ರಿ ಅನ್ನೋ ಹಂಗೆ ಇರ್ಬೇಕು ರೀ. ಆ ರೀತಿ ನಮ್ಮ ಜೀವನ ಸಮರ್ಪಣೆ ಜೀವನ ಇರಬೇಕು. ಆವಾಗ ನಾವು ಬ್ರಹ್ಮ ಬಾಬಾನ ಹಮ್ಜೀನ್ಸ್ ಆಗಲು ಸಾಧ್ಯವಿದೆ. ಮತ್ತು ಯಾವಾಗಲೂ ಅದರ್ ಕುಮಾರ್ ಸರು ನಿಮ್ಮ ಮಕ್ಕಳನ್ನು ಜ್ಞಾನಕ್ಕೆ ಕರ್ಕೊಂಬರೋದು, ನಿಮ್ಮ ಪತ್ನಿಯನ್ನು ಕೂಡ ಜ್ಞಾನ ಕರ್ಕೊಂಬರೋದು, ಅಥವಾ ನಿಮ್ಮ ಪತ್ನಿ ನಿಮ್ಮ ಜ್ಞಾನಕ್ಕೆ ಬರ್ತಾ ಇದ್ರಂದ್ರೆ ಅವ್ರಿಗೆ ಸಂಪೂರ್ಣವಾಗಿ ಸಹಯೋಗಿ ಕೊಡೋದು. ನಾವು ಭಾಳ ಕಡೆ ನೋಡೇವಿ, ಯಾರು ಜ್ಞಾನಕ್ಕೆ ಅಣ್ಣಂದಿರು ಬರ್ತಿರ್ತಾರೋ ಅಕ್ಕಂದಿರನ್ನ ಮುಂದೆ ಬಿಟ್ಟಿರ್ತಾರೆ. ಸೇವಾಗ ಗಾಡಿ ತೊಗೊಂಡು ಬಿಟ್ಟು ಬರೋದಾಗಲಿ, ಅವ್ರ ತಮ್ಮ ಪತ್ನಿಯನ್ನು ಅಕ್ಕೋರು ಯಾವಾಗ ಕರಿತಾ ಕಳಿಸೋದಾಗಲಿ, ಹಾಗೆಲ್ಲ ಭಾಳ ಚಂದ ರೀ. ನೋಡೇನಿ ರೀ, ಪಾರ್ಟ್ನರ್ಸನ್ನು ನೋಡೇನಿ. ಪತ್ನಿನೂ ಕ್ಲಾಸಿಗೆ ಬರ್ತಿತ್ತ, ಪತಿನೂ ಕ್ಲಾಸಿಗೆ ಬರ್ತಿತ್ತ, ಇಬ್ಬರದು ಚಂದ ಪಾರ್ಟ್ನರ್ ನೋಡೇನಿ ರೀ ನಾನು. ಅವರಿಗೆ ಹೆಲ್ಪ್ ಮಾಡೋದು, ಅಕ್ಕೋರು ಕರ್ದಾರಂದ್ರೆ ಪತ್ನಿನ ಹೋಗಿ ಗಾಡಿ ಒಳಗೆ ಬಿಟ್ಟು ಬರೋದು, ಗಾಡಿಯಿಂದ ಸೆಂಟ್ರಿಗೆ ಬಿಟ್ಟು ಬರೋದು, ಸಂಪೂರ್ಣವಾಗಿ ಸಹಯೋಗ ಇರ್ತೇವೆ. ಆದರೆ ನಾವು ಒಮ್ಮೊಮ್ಮೆ ಹಿಂಗೂ ಆಗ್ತಿರ್ತೇವೆ, ಹಿಂಗೂ ಭಾಳ ಕಡೆ ನೋಡೇವೆ. ಪತ್ನಿ ಜ್ಞಾನಕ್ಕೆ ಬಂದ ಮೇಲೆ ಪತ್ನಿ ಮುಂದುವರೆಯಕ್ಕೆ ಹೋಗ್ತಾಳ್ರಿ, ನಾವು ಹಿಂದುವರ್ಲಿಕ್ಕೆ ಶುರು ಆಗ್ತೇವೆ. ಅವಾಗ ಏನಂತೇವೆ, ಅವ್ರನ್ನ ಬಿಟ್ಟೇವ್ರಿ ಕ್ಲಾಸಿಗೆ ಅಂತ ಹಿಂಗೂ ಅಂತೇವೆ. ಹಾಗೂ ಆಗಬಾರ್ದು. ನಾನು ಮುಂದೆ ಹೋಗಬೇಕು, ನನ್ನ ಪತ್ನಿನೂ ಮುಂದುವರಿಸ್ಬೇಕು, ನಾವಿಬ್ಬರೂ ಜೊತೆಗೆ ಬಾಬನ ಸೇವೆಯಲ್ಲಿ ತೊಡಗಬೇಕು. ಎದ್ರೊಳಗೂ ಕೂಡ ನಾವು ಕೂಡ ಏನಾಗಬಾರ್ದು ರೀ, ಕಡಿಮೆ ಆಗಬಾರ್ದು. ಮತ್ತು ಇನ್ನೊಂದು ಮಾತು ರೀ, ಈಗ ಒಮ್ಮೆ ಯಾವಾಗ ನಾವೊಂದು 20 ವರ್ಷ 30 ವರ್ಷ ಜ್ಞಾನದಲ್ಲಿ ಮುಂದುವರೆದ ಮೇಲೆ, ಎಲ್ಲವನ್ನು ನಮಗೂ ಅರ್ಥ ಆದಮೇಲೆ, ನಮಗೂ ಎಲ್ಲ ಗೊತ್ತಾದಮೇಲೆ, ಎಂದಿಗೂ ಕೂಡ ಅಕ್ಕೋರ ಜೊತೆ ಯಾರು ಸಮರ್ಪಿತ ಅಕ್ಕಂದಿರ್ತಾರೋ, ನಿಮಿತ್ತ ಅಕ್ಕಂದಿರ್ತಾರೋ ಅವ್ರ ಜೊತೆ ಒಂಚೂರು
ಮನಸ್ತಾಪ ಮಾಡಿಕೊಂಡು ಯಾವುದೋ ವಿಷಯ ಮೇಲೆ ಮನಸ್ತಾಪ ಮಾಡಿಕೊಂಡು ಕ್ಲಾಸಿಗೆ ಬರೋದು ಬಿಟ್ಟು ಶಟ್ಕೊಂಡು ನಿಮ್ಮ ಊರದಲ್ಲಿ ನೀವೇ ಕ್ಲಾಸ್ ತೆಗೆದು ಸೆಂಟ್ರ್ ನಡ್ಸಾಕತ್ರಂದ್ರೆ ಈ ನಿಯಮ ಶಿವ ಬಾಬಾ ಮುರಳಿ ಒಳಗೂ ಸ್ಪಷ್ಟ ಮಾಡಿದ್ದಾರೆ. ಏನಂತ, ಅಕ್ಕಂದಿರ ಮರ್ಜಿ ಇಲ್ಲದ ನೀವು ಸೇವಾ ಕೇಂದ್ರ ಶುರು ಮಾಡಿಕೊಂಡು ನಿಮ್ಮದ ಸೆಂಟ್ರನ್ನು ಶುರು ಮಾಡ್ರಂದ್ರೆ ಅದಕ್ಕೆ ಬಾಬಾ ಸೆಂಟ್ರ್ ಅನ್ನಂಗಿಲ್ಲ. ಬಾಬಾ ಸ್ಪಷ್ಟ ಹೇಳಿದ್ದಾರೆ ಮುರಳಿ ಒಳಗೆ, ಅದಕ್ಕೆ ಸೆಂಟ್ರ್ ಹೇಳಂಗಿಲ್ಲ. ಅದಕ್ಕೆ ಪ್ಲೀಸ್ ರೀ, ಯಾರು ಈ ಕ್ಲಾಸ್ ಕೇಳತ್ತೀರಿ, ಯಾರು ಶಟ್ಕೊಂಡಿರಿ, ಯಾರು ಕ್ಲಾಸ್ದಿಂದ ದೂರ ಆಗಿದ್ದೀರಿ, ಅಕ್ಕಂದಿರಿಂದ ದೂರ ಆಗಿರಿ, ಅಥವಾ ನೀವೇ ನಿಮ್ಮ ಊರದಲ್ಲಿ ಅಕ್ಕೋರ್ ಪರ್ಮಿಷನ್ ಇಲ್ಲದ ನೀವು ಸೆಂಟ್ರನ್ನು ಶುರು ಮಾಡಿದ್ದೀರಿ, ನಿಮ್ಮ ಸೆಂಟ್ರನ್ನು ನೀವು ನಡ್ಸಾಕತ್ತೀರಿ, ಹಂಗೇನ್ರಿ ಇತ್ತಂದ್ರೆ ಅದನ್ನು ಸ್ವಲ್ಪ ವೆರಿಫೈ ಮಾಡಿಕೊಂಡು, ಬಾಬನ ಜೊತೆ ವೆರಿಫೈ ಮಾಡಿಕೊಂಡು, ಅಕ್ಕಂದಿರನ ಜೊತೆ ವೆರಿಫೈ ಮಾಡಿಕೊಂಡು ಯೋಚನೆ ಮಾಡಿ ನೋಡ್ರಿ. ಅದಕ್ಕೆ ಬಾಬಾ ಅದಕ್ಕೆ ಸೆಂಟ್ರ್ ಅಂತ ಒಪ್ಪಿಗೆ ಕೊಡೋದಿಲ್ಲ. ಅದಕ್ಕೆ ಹಳೆಯದನ್ನೆಲ್ಲ ಮರೆತು ಬಿಟ್ಟು ಹೊಳ್ಳಿ ಮತ್ತು ಕ್ಲಾಸಿಗೆ ಬರ್ರಿ, ಮತ್ತು ಅಕ್ಕಂದಿರದಿಂದನ ಆ ಸೆಂಟ್ರನ್ನು ಪುನಃ ಸ್ಟಾರ್ಟ್ ಮಾಡಿರಿ. ಅಕ್ಕಂದಿರಿಗೂ ಅಲ್ಲಿ ಬರಲಿಕ್ಕೆ ಅವಕಾಶ ಕೊಡ್ರಿ. ನೀವು ಮಾಡಿರಿ, ಇಲ್ಲಂತಲ್ಲ, ನೀವು ಸೆಂಟ್ರ್ ನಡೆಸ್ರಿ. ಬಾಬಾ ಇಲ್ಲಂತ ಹೇಳತ್ತಿಲ್ಲ, ಬಾಬಾ ಸೆಂಟ್ರ್ ನಡ್ಸೋಕೆ ನಿಮಿತ್ತ ಆಗ್ರಿ ಅಂತ. ಆದ್ರೆ ಅಕ್ಕಂದಿರು ಏನು ಹೇಳಲಾರ್ದ ತಾವು ಮಾಡೋದು ಇದು ಬಾಬಾ ಬರೋದಿಲ್ಲ, ಒಟ್ಟು ಸೇರುವುದಿಲ್ಲ ರೀ. ಭಲೆ ನೀವು ಮಾಡ್ತಿರ್ಬೋದು, ಖರೆ ಮ್ಯಾಗ್ ಶಿವಪ್ಪ ಎಂದೂ ಅದು ಸೇರಂಗಿಲ್ಲ. ಇದು ಸ್ಪಷ್ಟ ಮುರಳಿಯೋಗಿ ಹೇಳಣ್ರಿ ಬಾಬಾ. ಅದಕ್ಕೆ ರೀ ನೀವು ನಡೆಸ್ರಿ, ಯಾಕಂದ್ರೆ ಅಕ್ಕಂದಿರು ಭಾಳ ಖುಷಿ ಆಗ್ತಾರೆ ನೀವು ನಡ್ಸಾಕತ್ತೀರಂದ್ರೆ. ಆದ್ರೆ ಒಂದು ಚೂರು ಅಕ್ಕೋರ್ನು ಅಲ್ಲಿ ಕರ್ಕೊಂಬಂದು ಅಕ್ಕೋರ್ನು ಒಪ್ಪಿಗೆ ತೊಗೊಂಡು ಸೆಂಟ್ರ್ ನಡೆಸೋದ್ರಿಂದ ಅದಕ್ಕೆ ಒಂದು ಆಶೀರ್ವಾದನೂ ಇರ್ತೈತಿ, ಶಿವ ಬಾಬಂದು ಕೃಪಾನೂ ಇರ್ತೈತಿ. ಸೊ ಇದು ಕೂಡ ಭಾಳ ಕಾಳಜಿ ಇಟ್ಕೋಬೇಕ್ರಿ ನಾವು. ಮತ್ತು ನಾವು ಎಲ್ಲ ನಿಯಮನ ಬ್ರಹ್ಮ ಬಾಬನ ಗತೆನೂ ಫಾಲೋ ಮಾಡಬೇಕ್ರಿ. ಒಂದು ಅಮೃತ ವೇಳೆಯಿಂದ ಹಿಡ್ಕೊಂಡು ಊಟದ ನಿಯಮ ಹಿಡ್ಕೊಂಡು ಎಲ್ಲನೂ ಕೂಡ ನಮ್ಮದು ಪಾಲನೆ ಅಕ್ಯುರೇಟ್. ಯೋಗ ನಮ್ಮದು 8 ತಾಸು ಇರಲೇಬೇಕು. 8 ತಾಸು ಆಗಲಿಲ್ಲ ಅಂದರೂ 4 ತಾಸಾದರೂ ನಮ್ಮದು ಯೋಗದ ರುಚಿ ಇರಬೇಕು. ಮತ್ತು ನಾವು ಮನೇಲಿ ಇರ್ತೇವೆ ಅಂತ ಹೇಳಿ ಅಮೃತ ವೇಳೆ ಮಿಸ್ ಮಾಡೋದಾಗಲಿ ಎಂದಿಗೂ ಕೂಡ ಮಾಡಬಾರ್ದು. ಊಟದ ನಿಯಮ, ಹೊರಗಡೆ ಹೋಗಿ ನಾವು ತಿಂದು ಬರ್ತೇವೆ, ನಾವು ಹೊರಗಿರೋರಲ್ರಿ, ನಾವು ಮನೆಯಲ್ಲಿರೋರಲ್ರಿ, ಮದುವೆಗೆಲ್ಲ ಕರೆಯತ್ತಾರಿ, ಒಂದಿಟ್ಟು ನಾವು ಸ್ವೀಟ್ ತಿನ್ನತ್ತೇವ್ರಿ, ಇಂಥದ್ದೆಲ್ಲ ನಿಮ್ಮ ನಿಯಮಗಳನ್ನ ನಾವು ಮಾಡ್ಕೊಳ್ಬಾರ್ದು. ನಾವು ಒಮ್ಮೆ ಬಾಬನ ಮಗು ಆಗಿದ್ದೀವಿ, ಇಲ್ಲಿ ಬ್ಯಾಚ್ ಹಾಕ್ಕೊಂಡೇ ಬಂದಮೇಲೆ ನಿಯಮ ಅಂದ್ರೆ ನಿಯಮ. ಸೊ ಹೆಂಗೆ ನಿಯಮ ಬಾಬಾ ಹೇಳಿದಾನ ಹಂಗೆ ನಾವು ಇದ್ರೇ ನಾವು ಏನಾಗ್ತೀವಿ ರೀ, ಬಾಬನ ಗತೆ ಬಾಬ್ ಸಮಾನ ಆಗಲು ಸಾಧ್ಯವಿದೆ. ಮತ್ತು ಎಂದಿಗೂ ಕೂಡ ನೋಡಿರಿ, ನೀವು ಯಾರು ಅದರ್ ಕುಮಾರ್ ಇರ್ತೀರಿ, ನೀವು ಆಶ್ರಮ ಬರ್ತಿರ್ತೀರಿ, ಅಲ್ಲಿ ಕುಮಾರ್ಗಳನ್ನ ನೋಡ್ತೀರಿ, ಅಥವಾ ಅವರು ನೀವು ಕ್ಲಾಸಿಗೆ ಬರುವಂಥವರಲ್ಲೇ ಕುಮಾರಗಳು ಒಂದು 3-4 ಜನ ಅಂತಂಬರು ತಮ್ಮ ಅಣ್ತಂಬ್ರಿ ಕುಮಾರಗಳದಾರಂತ ತಿಳ್ಕೋರಿ, ಅಂದರೆ ಅಣ್ಣ ತಮ್ಮ ಅದಾರಂತ ತಿಳ್ಕೋರಿ. ಆವಾಗ ಅವ್ರಿಗೆ ಅನ್ನೋದು, ನೀವು ಸಣ್ಣ ವಯಸ್ಸದವ್ರದ್ದೀರಿ, ಒಬ್ಬ ಇರಲಿ ಇನ್ನೊಬ್ಬ ಮದುವೆ ಆಗಲಿ ಅಂತ ಹಿಂಗೆ ಹೇಳ್ಕೊಡೋದು, ಇದನ್ನು ನಾವು ಮಾಡಬಾರ್ದ್ರಿ. ಅದ್ರ ಬದಲಾಗಿ ಹೇಳಬೇಕು, ನಾವು ರಕ್ಷಣೆ ಆಗೀವಿ, ನಾವಂತೂ ಬಿದ್ದೇವಿ, ನಮಗಂತೂ ಕುಮಾರಾಗಿ ಉಳಿಲಿಕ್ಕೆ ಸಾಧ್ಯ ಆಗಲಿಲ್ಲ, ನೀವಾದರೂ ಕುಮಾರಾಗಿ ಉಳಿಯಿರಿ ಅಂತ ಹೇಳಿ ಕುಮಾರ ಅಣ್ಣಂದಿರನ್ನ ಜಾಸ್ತಿ ಮಾಡ್ಕೊಳ್ಳೋದು ಮತ್ತು ನಿಮ್ಮ ಹಮ್ಜಿನ್ಸ್ಗಳನ್ನು ಜಾಸ್ತಿ ಮಾಡ್ಕೊಳ್ಳೋ ಲಕ್ಷ್ಯ ಇರಬೇಕು. ಹೊರತು ನೀ ಸಣ್ಣ ಕುಮಾರ ದೀಪ, ಇನ್ನು ಸಣ್ಣ ವಯಸ್ಸೈತ, ಇಟ್ಲಗುಟ್ ಯಾಕೋ ನಿನಗೆ ಅಂತ ಹಿಂಗೆ ಅವನ್ನ ತಲೆ ಕೆಡಿಸಿ ನಿಮ್ಮದು ಒಂದು ಗ್ರೂಪ್ ಮಾಡಿಕೊಂಡು ಅಥವಾ ಅಕ್ಕಂದಿರ ಬಗ್ಗೆ ಚರ್ಚೆ ಮಾಡೋದು, ಇಂಥದ್ದೆಲ್ಲ ನಾವು ಮಾಡಬಾರ್ದ್ರಿ. ಇಂಥದ್ದೆಲ್ಲ ಮಾಡಿದ್ರೆ ಅಂದ್ರೆ ನಮಗೆ ಬಾಬನಿಂದ ಆಶೀರ್ವಾದ ಆಯಿತು ಇದು ಸಿಗೋದಿಲ್ಲ. ಮತ್ತು ನಮ್ಮ ದೃಷ್ಟಿನೂ ಕೂಡ ಪವಿತ್ರತೆಯಾಗಿ ನಂಬರ್ 1 ಇರಬೇಕು. ಹೆಂಗೆ ಬ್ರಹ್ಮ ಬಾಬಾ ತನ್ನ ಪತ್ನಿಯನ್ನು ಕೂಡ ಮಗ ಮಾಡಿಕೊಂಡ್ರು, ಅದೇ ರೀತಿ ಕೂಡ ನಾವು ಕೂಡ ಏನು ಮಾಡಬೇಕು, ನಮ್ಮ ಪತ್ನಿಯನ್ನು ಭಾಳ ಪವಿತ್ರ ದೃಷ್ಟಿಯಿಂದ ನೋಡಬೇಕು. ಮತ್ತು ನಾವು ಕ್ಲಾಸಿಗೆ ಬಂದಂಥ ಅಕ್ಕಂದಿರನ್ನು ಭಾಳ ಪವಿತ್ರ ದೃಷ್ಟಿಯಿಂದ ನೋಡಬೇಕು. ಮತ್ತು ಅಲ್ಲಿ ಬರುವಂಥ ವಿದ್ಯಾರ್ಥಿಗಳನ್ನು ಕೂಡ ಭಾಳ ಪವಿತ್ರ ದೃಷ್ಟಿಯಿಂದ ನೋಡಬೇಕು. ಅದಕ್ಕೆ ನಾವು ಪೂರ್ವಜದೇನೆ ಎಂಬ ಸ್ವಮಾನವನ್ನು ನಾವು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ಬೇಕ್ರಿ. ಯಾಕಂದರೆ ನಾವು ಪೂರ್ವಜದೇನ ಮೇಲೆ ನನ್ನ ಪವಿತ್ರತೆ ದೃಷ್ಟಿ ಭಾಳ ಪಕ್ಕ ಇರಬೇಕು. ಇಲ್ಲಾದರೆ ಏನಾಕೈತೆ ಅಂದ್ರೆ ಪ್ರಾಬ್ಲಮ್ ಆಗ್ತೈತಿ. ಮತ್ತು ನಾವು ಎಂದಿಗೂ ಕೂಡ
ಸಿಟ್ಟು ಮೇಲೆ ನಮ್ದು ಕಂಟ್ರೋಲ್ ಇರಬೇಕು. ಯಾಕಂದ್ರೆ ಅಣ್ಣಂದಿರಿಗೆ ಸಿಟ್ಟು ಭಾಳ ಇರ್ತೈತೆ ರೀ. ಸೊ ಅದನ್ನ ಕಂಟ್ರೋಲ್ ಮಾಡಬೇಕು. ನಮ್ಮ ಮನೆ ಪತ್ನಿ ಮೇಲೂ ಹಂಗೆ ಮಾತಾಡಬಾರ್ದು. ಮತ್ತು ಅಕ್ಕೋರ ಜೊತೆನೂ ಭಾಳ ಶಾಂತಿಯಿಂದ ವ್ಯವಹಾರ ಮಾಡಬೇಕು. ಸಿಟ್ಟು ಮಾಡಬಾರ್ದು, ಶಟ್ಕೊಳ್ಬಾರ್ದು, ಮಾತು ಬಿಡಬಾರ್ದು, ರೋಷಿಗೂ ಬರಬಾರ್ದು. ಅಥವಾ ಅಲ್ಲೇ ಸೆಂಟ್ರದಲ್ಲೇ ಏನೋ ಒಂದು ಚರ್ಚೆ ನಡೆದೈತಿ, ಶಿವರಾತ್ರಿ ನಡೆದೈತಿ, ಮೀಟಿಂಗ್ ನಡೆದೈತಿ, ನೀವು ಒಂದು ಐಡಿಯಾ ಹೇಳಿದ್ರಿ, ಅವರು ಒಂದು ಐಡಿಯಾ ಹೇಳಿದ್ರು, ನಿಮ್ಮ ಮಾತಿಗೆ ಬೆಲೆ ಕೊಡಲಿಲ್ಲ, ಆವಾಗ ಅಲ್ಲಿಂದ ಎದ್ದು ಬಂದ್ರಿ, ನಾವು 20 ವರ್ಷ ಆತ್ರಿ, 30 ವರ್ಷ ಆತ್ರಿ, ನಮ್ದು ಏನು ಮಾತಿಗೆ ಕಿಮ್ಮತ್ತೇ ಇಲ್ಲ, ನಮ್ಮ ಬೆಲೆನೇ ಇಲ್ಲ, ಈ ರೀತಿ ಮಾತುಗಳನ್ನ ಜೊತೆಗೆ ಸಣ್ಣ ಸಣ್ಣ ಮಾತಿನಲ್ಲಿ ಜಗಳಾಡಿ ನಮಗೇನು ಕಿಮ್ಮತ್ತು ಕೊಡಂಗಿಲ್ರಿ ಅಂತ ಹೇಳ್ಕೊಂಡು ಹಾಗೇನೋ ಮಾಡಿ ಸಿಟ್ಟಿಗೆ ವಶ ಆಗಿ ಕ್ಲಾಸಿಗೆ ಬಿಡೋದಾಗಲಿ ಇಂಥದ್ದೆಲ್ಲ ಒಂಚೂರು ಮಾಡಬಾರ್ದ್ರಿ. ಕೇಳಿದ್ರು ಫೈನ್, ಕೇಳಲಿಲ್ಲ ಅಂದರೆ ಶಿವಬಾಬಾ. ಎಲ್ಲರಿಗೂ ಭಾಳ ನಮ್ಮ ನೇಚರ್ ಹೆಂಗಿರ್ಬೇಕಂದ್ರೆ ಸರಳ ಇರ್ಬೇಕು ರೀ. ಒಟ್ಟು ಕೂಡ ಸಿಟ್ಟಿಗೆ ನಾವು ವಶ ಆಗಬಾರ್ದ್ರಿ. ಸೊ ನಾವು ಈ ರೀತಿಯಾಗಿ ಬ್ರಹ್ಮ ಬಾಬಾನ ಹೆಜ್ಜೆ ಮೇಲೆ ಹೆಜ್ಜೆ, ಮೊದಲು ನೀವು ಮುಂದಾಗ್ರಿ ಅಂತ ಎಲ್ಲರಿಗೂ ಮುಂದುವರಿಸ್ತಾ ಬಂದಂಥ ಸಣ್ಣ ಸಣ್ಣ ಅಕ್ಕಂದಿರಿಗೂ ಕೂಡ ಅವರನ್ನು ಕೂಡ ಮುಂದುವರಿಸುತ್ತಾ, ಎಲ್ಲರನ್ನೂ ಮುಂದುವರಿಸುತ್ತಾ, ತಾವು ಮುಂದುವರಿಯುತ್ತಾ ಎಲ್ಲರಿಗೂ ಆಶೀರ್ವಾದ ಕೊಡುವಂಥದ್ದು. ಈಗ ನಾವು 20-30 ವರ್ಷ ಆಗೈತಂತ ಹೇಳ್ತೀವಲ್ರಿ, ಅದು ಅರ್ಥ ಏನು ಗೊತ್ತೇನ್ರಿ? 20-30 ವರ್ಷ ಆಗೈತಂದ ಅರ್ಥ ಇನ್ನು ಬರುವಂಥವ್ರಿಗೆ ಚಾನ್ಸ್ ಕೊಡೋದು, ಅವರನ್ನು ಮುಂದುವರಿಸೋದೇ 20-30 ವರ್ಷ. ಆದರೆ 20-30 ವರ್ಷ ಅಂದರೆ ಈ ರೀತಿ ಅರ್ಥ ಅಲ್ಲ, ನಾವು 20-30 ವರ್ಷದವ್ರು ಅದೇವ್ರಿ, ಇನ್ನೂ ನಮಗೆ ಮಾಡಿರಿ, ಇನ್ನೂ ನಮ್ಮನ್ನ ಕೇಳ್ರಿ, ನಮ್ಗೆ ಗೌರವ ಕೊಡ್ರಿ. ಇದು 20-30 ವರ್ಷದ ಅರ್ಥ ಅಲ್ಲ. 20-30 ವರ್ಷದ ಅರ್ಥ ನಮಗೇನು ಸಿಕ್ಕಿದೆ ಅದನ್ನು ಇನ್ನೊಬ್ರಿಗೆ ಕೊಡೋದೇ 20-30 ವರ್ಷದ ಅರ್ಥ. ನಾವು ಸೀನಿಯರ್ ಅದಕ್ಕೆ ಹಾಕತ್ತೇವ್ರಿ. ಸೀನಿಯರ್ ಎದಕ್ಕೆ ಆಗತ್ತೈತಿ? ಇನ್ನು ಬರುವಂಥವ್ರಿಗೆ ನಮಗೇನು ಸಿಕ್ಕೈತೆ ಅವ್ರಿಗೆ ಕೊಡು. ಅವ್ರು ಶಿವ ಬಾಬಾ ನೋಡಿಲ್ರಿ, ಅವ್ರು ಬ್ರಹ್ಮ ಬಾಬಾ ನೋಡಿಲ್ರಿ, ಅವ್ಯಕ್ತ ಬಾಪ್ ದಾದ ನೋಡಿಲ್ರಿ, ಮಧುಬನ್ ನೋಡಿಲ್ರಿ. ಅವ್ರು ಏನೋ ನೋಡತ್ತಾರಲ್ಲ, ನಮ್ಮನ್ನು ನೋಡತ್ತಾರೆ. ಮತ್ತು ನಮ್ಮನ್ನು ನೋಡಾಕತ್ತಾರ ಅಂದಮೇಲೆ ನಾವು ದೊಡ್ಡವ್ರು ಅದೇವಿ. ನಾವು ದೊಡ್ಡವ್ರು ಯಾಕದೇವಿ? ಬಂದಂಥವರಿಗೆ ಆಶೀರ್ವಾದ ಕೊಡೋದು, ಬಂದಂಥವರಿಗೆ ಮುಂದುವರಿಸೋದು, ಬಂದಂಥವರಿಗೆ ಮುಂದಿಡೋದೇ ನಿಜವಾಗ್ಲೂ ನಾವು ಮಾಡುವಂತಹ ಸೇವೆಯಾಗಿದೆ ರೀ. ಸೊ ಎಲ್ಲರಿಗೂ ಥ್ಯಾಂಕ್ ಯು, ಮತ್ತು ಬಾಬಾನಿಗೂ ಥ್ಯಾಂಕ್ ಯು ರೀ. ಒಂದು ಸುಂದರವಾದಂಥ ಹಾಡವನ್ನು ನೋಡೋಣ ರೀ. ದಿಲ್ ಕಿ ಯಹಿ ಲಗನ್ ಹೇ, मन का यही कतन है, दिल की यही लगन है, मन का यही कतन है, प्रभु यादों में खोए रहे हम आपकी तरह, ओ ब्रह्म बाबा बन जाए आपकी तरह, दिल की यही लगन है, मन का यही कतन है, देह में रहे हम मगर हम देह दाते हो, कर्म करके आप जैसा कर्मातीत हो, देह में रहे हम देहातीत हो, कर्म करके आप जैसा कर्मातीत हो, अब विदेही हो जाए हम आपकी तरह, दिल की यही लगन है, मन का यही कतन है, आने और जाने का खत्म खेल हो, आने और जाने का खत्म खेल हो, आप संग सदा रहे तुझ
ऐसा मेल हो, शिव स्नेह सिंधु स्नेह में समाए आपकी तरह, दिल की यही लगन है, मन का यही कथन है। प्रभु याद में कोई रहे हम आपकी तरह, ओ ब्रह्मा बाबा बन जाए हम आपकी तरह, दिल की यही लगन है। ओम शांति। थैंक यू।